ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಜನರ ಆರಾಧ್ಯ ದೈವ. ಅಪ್ಪು ಯಾವುದೇ ಪ್ರಚಾರ ಬಯಸದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಎಲ್ಲರಿಗೂ ಮಾದರಿಯಾಗೋಗಿದ್ರು. ಇವತ್ತು ಅಪ್ಪು ನಮ್ಮ ಜೊತೆಗಿಲ್ಲ ನಿಜ, ಆದ್ರೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳಿರ್ಬೋದು, ಸಿನಿಮಾಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಪ್ಪು ಇದ್ದೇ ಇದ್ದಾರೆ. ಅಪ್ಪು ಇಲ್ಲದೆ 5 ವರ್ಷಕ್ಕೆ ಕಾಲಿಟ್ಬಿಟ್ಟಿದ್ದೀವಿ. ಆದ್ರೆ ಅಪ್ಪು ಅವರು ಬಿಟ್ಟು ಹೋದಂತಹ ಎಲ್ಲಾ ಕೆಲಸಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಇವತ್ತಿಗೂ ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಪುನೀತ್ಗೆ ಬೆನ್ನೆಲುಬಾಗಿ ಅಶ್ವಿನಿ ಅವರೇ ನಿಂತಿದ್ದು. ಇವರಿಬ್ಬರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಮದುವೆ ಆದ ಬಳಿಕ ಪುನೀತ್ಗೆ ಅಶ್ವಿನಿ ಅವರು ಶ್ರೀರಕ್ಷೆಯಾಗಿ ನಿಂತಿದ್ರು. ಪುನೀತ್ ಅವರು ಸಿನಿಮಾ ಕೆಲಸಗಳಿಂದ ಹಿಡಿದು ಅವರ PRK ಬ್ಯಾನರ್ ಮತ್ತೆ ಸೀರಿಯಲ್ಗಳ ಉಸ್ತುವಾರಿಯ ಜವಾಬ್ದಾರಿಯನ್ನು ಕೂಡ ಅಶ್ವಿನಿ ಅವರೇ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಇವತ್ತಿಗೂ ಕೂಡ ಮಕ್ಕಳ ಜವಾಬ್ದಾರಿ ಇರ್ಬೋದು, ಪುನೀತ್ ಸರ್ ಬಿಟ್ಟು ಹೋಗಿದಂತಹ ಒಂದಷ್ಟು ಕೆಲಸ ಕಾರ್ಯಗಳಿರ್ಬೋದು, PRK ಬ್ಯಾನರ್ ಇರ್ಬೋದು, ಪ್ರತಿಯೊಂದು ಕೆಲಸಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನೋಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ದೊಡ್ಡ ಮನೆ ಸೊಸೆ ಎಲ್ಲಿ? ಅವರು ದೊಡ್ಡ ಮನೆ ಸೊಸೆ ಆಗಿದ್ದಾದ್ರೂ ಹೇಗೆ? ಪುನೀತ್ ಅವರಿಗೆ ಪರಿಚಯ ಆಗಿದ್ದಾದ್ರೂ ಹೇಗೆ? ಅಶ್ವಿನಿ ಅವರ ವಯಸ್ಸಾದ್ರೂ ಎಷ್ಟು? ಅವರ ಆಸ್ತಿ ಎಷ್ಟಿದೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವರು ದೊಡ್ಡ ಮನೆಯ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಸೊಸೆ, ಪ್ರೀತಿಯ ಸೊಸೆ. ಇವರು ಹುಟ್ಟಿದ್ದು 1981 ಮಾರ್ಚ್ 14ರಂದು. ಇವಾಗ ಇವರಿಗೆ 45 ವರ್ಷ. ಸೊ ಇವರು ಮೂಲತಃ ಕಾಫಿನಾಡು ಚಿಕ್ಕಮಗಳೂರಿನ ಜಿಲ್ಲೆಯ ಮೂಡಿಗೆರೆ ತಾಲೂಕಿನವರು. ಅಂದ್ರೆ ಅಲ್ಲಿನ ಒಂದು ಮನೆತನ ಇದೆ, ಭಾಗಮನೆ ಮನೆತನ ಅಂತ ಹೇಳಿ. ಆ ಮನೆತನದ ಹೆಣ್ಣು ಮಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಇವರ ತಂದೆ ಭಾಗಮನೆ ರೇವನಾಥ್ ಅವರು. ಸೊ ಇವರು ಕೂಡ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡಿದ್ರು. ಪದವೀಧರೆಯಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಷನ್ ಡಿಸೈನರ್ ಕೂಡ ಹೌದು. ಅಪ್ಪು ನಿಧನದ ಕೆಲವೇ ತಿಂಗಳ ಅಂತರದಲ್ಲಿ ಇವರು ತಮ್ಮ ತಂದೆ ರೇವನಾಥ್ ಅವ್ರನ್ನು ಕೂಡ ಕಳ್ಕೊಳ್ತಾರೆ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ಅಶ್ವಿನಿನ ಮದುವೆ ಡಿಸೆಂಬರ್ 1, 1999ರಲ್ಲಿ ಚಿಕ್ಕಮಗಳೂರಿನಲ್ಲೇ ನಡೀತು. ಕಾಮನ್ ಫ್ರೆಂಡ್ ಮೂಲಕ ಪರಿಚಯ ಆದಂತಹ ಈ ಜೋಡಿ ಅದಾದ ನಂತರ ಹಿರಿಯರ ಸಮ್ಮುಖದಲ್ಲೇ ಮದುವೆ ಆಗಿದ್ರು. ಈ ಜೋಡಿಗೆ ಧೃತಿ ಮತ್ತೆ ವಂದಿತಾ ಅನ್ನುವಂತಹ ಇಬ್ರು ಹೆಣ್ಮಕ್ಳು ಕೂಡ ಇದ್ದಾರೆ. ಅಪ್ಪು ಮತ್ತೆ ಅಶ್ವಿನಿ ನಡುವೆ 6 ವರ್ಷಗಳ ಅಂತರ ಇದೆ, ವಯಸ್ಸಿನ ಅಂತರ. ಇನ್ನು ಅಶ್ವಿನಿ ಅವರು ಪುನೀತ್ ರಾಜ್ಕುಮಾರ್ನ ಮದುವೆ ಆಗೋದಕ್ಕೂ ಮುಂಚೆ ಪುನೀತ್ ಅವರು ಯಾವುದೇ ಹೀರೋನು ಕೂಡ ಆಗಿರ್ಲಿಲ್ಲ, ಯಾವ ದೊಡ್ಡ ಸ್ಟಾರ್ ಕೂಡ ಆಗಿರ್ಲಿಲ್ಲ. ಅವರು ಇಂಡಸ್ಟ್ರಿಗೆ ಬರಬಾರ್ದು ಅಂತಾನೆ ಡಿಸೈಡ್ ಅನ್ನ ಮಾಡಿರ್ತಾರೆ. ಪರಶುರಾಮ ಸಿನಿಮಾದ ನಂತರ ಇವರು ಲಾಂಗ್ ಗ್ಯಾಪ್ ತಗೊಂಡಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರ ಒಂದು ವಿದ್ಯಾಭ್ಯಾಸ ಕೂಡ ಮುಂದುವರಿಸಿದ್ರು. ಅದಾದ ನಂತರ ಇವರು ಶಿವಣ್ಣ ಅವರ ಒಂದು ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಇರ್ತಾರೆ. ಪುನೀತ್ ಅವರು ಪಾರ್ವತಮ್ಮನವರು ನಿರ್ಮಾಪಕಿ ಆಗಿರ್ತಾರಲ್ಲ, ಸೊ ಅವರು ಯಾವ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾರೆ ಆ ಶೂಟಿಂಗ್ ಸೆಟ್ ನ ನೋಡೋದಕ್ಕೆ ಹೋಗ್ತಾ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಅಂದ್ರೆ ಶಿವಣ್ಣ ರಾಘಣ್ಣರ ಶೂಟಿಂಗ್ ಸೆಟ್ ನಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಖುದ್ದಾಗಿ ಕಾಳಜಿನ ವಹಿಸಿ ನೋಡ್ಕೊಳ್ತಾ ಇರ್ತಾರೆ ಪುನೀತ್. ಹಾಗೆ ಒಮ್ಮೆ ಹೋಗಿದ್ದಂತಹ ಟೈಮಲ್ಲಿ ಅಶ್ವಿನಿ ಅವ್ರನ್ನ ಭೇಟಿ ಆಗ್ತಾರೆ. ಅಂದ್ರೆ ಅಶ್ವಿನಿ ಅವ್ರಿಗೂ ಪುನೀತ್ ಅವ್ರಿಗೂ ಒಬ್ರು ಕಾಮನ್ ಫ್ರೆಂಡ್ ಇರ್ತಾರೆ, ಅವರಿಂದ ಇವರಿಬ್ಬರ ಭೇಟಿ ಆಗತ್ತೆ. ಈ ಭೇಟಿ ಪರಿಚಯ ಸ್ನೇಹ ಆಗತ್ತೆ. ಇಬ್ರಿಗೂ ಕೂಡ ಒಟ್ಟಿಗೆ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸ್ನೇಹ ನಿಧಾನವಾಗಿ ಪ್ರೀತಿಗೂ ಕೂಡ ತಿರುಗತ್ತೆ. ಅದಾದ ನಂತರ ಇಬ್ರು ಕೂಡ ಫೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಇನ್ನಷ್ಟು ಹತ್ರ ಆಗ್ತಾರೆ. ಪುನೀತ್ ರಾಜ್ಕುಮಾರ್ಗೆ ಎಲ್ಲೋ ಒಂದು ಕಡೆ ಆತಂಕ ಇದ್ದೇ ಇರುತ್ತೆ. ಈ ವಿಚಾರ ಮನೆಯಲ್ಲಿ ಗೊತ್ತಾಗ್ಬಿಟ್ರೆ, ಅಂದ್ರೆ ಪ್ರೀತಿ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಮನೆಯಲ್ಲಿ ಏನ್ ಹೇಳ್ತಾರೆ, ಮನೆಯ ರೆಪ್ಯುಟೇಷನ್ಸ್ ಏನಾಗ್ಬಿಡುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅಂತಂದ್ರೆ ನಮ್ಮ ಇಡೀ ಇಂಡಸ್ಟ್ರಿನಲ್ಲೇ ದೊಡ್ಡ ಮನೆ ಅಂತಾನೆ ಫೇಮಸ್. ಕೊಂಚ ಎಡವಟ್ಟಾಗೋದ್ರೂ ಕೂಡ ಅದು ದೊಡ್ಡ ಬಹಳನೇ ಸುದ್ದಿ ಆಗೋಗುತ್ತಲ್ವಾ. ಸೊ ಪ್ರೀತಿ ಗೀತಿ ಅಂತ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತಾರೋ, ಏನ್ ಹೇಳ್ತಾರೆ. ರಾಜ್ಕುಮಾರ್ ಅವರ ಮಗ ದೊಡ್ಡ ಮನೆ ಹುಡುಗ ಲವ್ ಅಲ್ಲಿ ಬಿದ್ದಿದ್ದಾನಂತೆ, ಹಾಗಂತೆ ಹೀಗಂತೆ ಅಂತೆಲ್ಲ ಹಬ್ಬಸ್ಬಿಡ್ತಾರೆ ಅನ್ನೋಂತಹ ಭಯ ಇದ್ದೇ ಇತ್ತು. ಆದ್ರೆ ಯಾವುದೇ ರೀತಿ ಆತಂಕ ಇರ್ಲಿಲ್ಲ. ಯಾಕಂದ್ರೆ ರಾಜ್ಕುಮಾರ್ ಅವ್ರಿಗೂ ಪುನೀತ್ ರಾಜ್ಕುಮಾರ್ ಅವ್ರಿಗೂ ತುಂಬಾನೇ ಚೆನ್ನಾಗಿತ್ತು ಬಾಂಡಿಂಗ್. ಸೊ ಪ್ರೀತಿ ವಿಷಯ ಮನೆಯಲ್ಲಿ ಹೇಳೋದಕ್ಕೆ ಯಾವುದೇ ರೀತಿಯಿಂದನೂ ಕೂಡ ಅವರಿಗೆ ಆತಂಕ ಇರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಭಯ ಇತ್ತು, ಏನಾದ್ರೂ ಹೊರಗಡೆ ಗೊತ್ತಾಗ್ಬಿಟ್ರೆ ಏನೆಲ್ಲ ಸುದ್ದಿನ ಹಬ್ಬಿಸ್ಬಿಡ್ತಾರೆ ಅಂತ ಹೇಳಿ. ಸೊ ಪಾರ್ವತಮ್ಮ ಅವರು ಕೂಡ ಸದಾ ಪುನೀತ್ ಅವರು ಫೋನಲ್ಲಿ ಇರೋದನ್ನ ಗಮನಿಸಿರ್ತಾರೆ. ಇದನ್ನ ಶಿವಣ್ಣ ಅವ್ರಿಗೂ ಕೂಡ ಹೇಳಿರ್ತಾರೆ. ಸೊ ಶಿವಣ್ಣ ಅವರು ಒಂದು ಸಲ ಈ ಒಂದು ವಿಚಾರವನ್ನ ನೋಡ್ತಾರೆ, ಏನಾಗ್ತಿದೆ ಇಬ್ರು ಮಧ್ಯೆ ಅಂತ ಹೇಳಿ. ಇಬ್ರು ಕೂಡ ಶೂಟಿಂಗ್ ಸ್ಪಾಟ್ ಅಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಅಪ್ಪು ಮತ್ತೆ ಅಶ್ವಿನಿ ಅವರು ಫೋನಲ್ಲಿ ಸದಾ ಮಾತಾಡ್ತಾ ಇರ್ತಾರೆ. ಸೊ ಒಂದು ದಿನ ಪುನೀತ್ ರಾಜ್ಕುಮಾರ್ ಅವರು ಲವ್ ಅಲ್ಲಿ ಬಿದ್ದಿದ್ದಾರೆ, ಅಶ್ವಿನಿ ಅವ್ರ ಜೊತೆ ಲವ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಶಿವಣ್ಣ ಅವರಿಗೆ ಗೊತ್ತಾಗ್ಬಿಡತ್ತೆ. ಸೊ ಶಿವಣ್ಣ ಅವರೇ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಲವ್ ಅನ್ನ ಹೇಳಿದ್ದು, ಅವರೇ ಇದನ್ನೆಲ್ಲ ಮನೆಯಲ್ಲಿ ತಿಳಿಸಿದ್ದು. ಬಂದಲು ಪಾರ್ವತಮ್ಮ ಅವ್ರ ಹತ್ರ ಮಾತಾಡ್ತಾರೆ. ಅದಾದ ನಂತರ ರಾಜ್ಕುಮಾರ್ ಅವ್ರ ಹತ್ರ ಕೂಡ ಮಾತಾಡ್ತಾರೆ. ಸೊ ಅಪ್ಪನೇ ಬಂದು ಹೇಳಿ ವಿಷಯ ಅಂತ ಕೂಡ ಎಲ್ಲರಿಗೂ ಇದ್ದೇ ಇರುತ್ತೆ.
ಸೊ ಎಲ್ಲ ಆಗುತ್ತೆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಅಪ್ಪು ಅವರು ಕೂಡ ಹೇಳ್ತಾರೆ ನಾವು ಅಶ್ವಿನಿ ಅವ್ರನ್ನ ಇಷ್ಟಪಡ್ತಾ ಇದೀವಿ ಅಂತ ಹೇಳಿ. ಎಲ್ಲರೂ ಕೂಡ ಒಪ್ಕೊಳ್ತಾರೆ. ರಾಜ್ಕುಮಾರ್ ಅವರಂತೂ ಯಾರಿಗೂ ಬೈಯೋದು ಇಲ್ಲ ಯೂಶಲ್ ಆಗಿ. ಅಂಥದ್ರಲ್ಲಿ ಪುನೀತ್ ಅವರಿಗೆ ಅವರು ಬೈಯೋದಂತೂ ಇಲ್ವೇ ಇಲ್ಲ. ಸೊ ಪ್ರೀತಿಲಿ ಬಿದ್ದಿದ್ದಾರೆ ಅಂತ ಗೊತ್ತಾದ ನಂತರ ಮದ್ವೆ ಆಗಿ ಚೆನ್ನಾಗಿರಿ ಅಂತಾನೆ ಹೇಳಿರ್ತಾರೆ ರಾಜ್ಕುಮಾರ್ ಅವರು. ಸೊ ಹಾಗೆ 1999 ಡಿಸೆಂಬರ್ 1ರಂದು ಅಶ್ವಿನಿ ಅವರ ಕೈ ಹಿಡಿತಾರೆ ಅಪ್ಪು ಅವರು. ಇನ್ನು ಅಶ್ವಿನಿ ಮನೆಯಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ದೊಡ್ಡ ಮನೆ ಸೊಸೆ ಆಗ್ತಿದ್ದಾರೆ ಅಂದ್ರೆ ಯಾರು ಕೂಡ ಸಮಸ್ಯೆ ಮಾಡ್ತಾರೆ. ಈ ರೀತಿಯಾಗಿ ಅಶ್ವಿನಿ ಅವರು ಪುನೀತ್ ರಾಜ್ಕುಮಾರ್ ಅವರ ಕೈ ಹಿಡಿತಾರೆ, ದೊಡ್ಡ ಮನೆಯ ಸೊಸೆ ಆಗ್ತಾರೆ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಕೂಸು PRK ನಿರ್ಮಾಣ ಸಂಸ್ಥೆ. ಅಪ್ಪು ಹೊಸ ಪ್ರತಿಭೆಗಳು ಮತ್ತು ಯುವ ನಟರು ಹಾಗೂ ನಿರ್ದೇಶಕರಿಗೆ ಅವಕಾಶ ಕೊಡುವಂತಹ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಅಪ್ಪು ನಿಧನದ ಬಳಿಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಈ PRK ಸಂಸ್ಥೆಯನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು PRK ಬ್ಯಾನರ್ ಅಡಿಯಲ್ಲಿ ಈಗಾಗಲೇ ಕಬೂಲುದಾರಿ, ಮಾಯಾ ಬಜಾರ್, ಫ್ರೆಂಡ್ಸ್ ಬಿರಿಯಾನಿ, ಲಾ, ಆಚಾರ್ ಅಂಡ್ ಕೋ, ಫ್ಯಾಮಿಲಿ ಮ್ಯಾನ್ ಸೇರಿದಂತೆ ಹಲವಾರು ಸಿನಿಮಾಗಳು ಕೂಡ ನಿರ್ಮಾಣ ಆಗಿದೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಟ್ಟು ಆಸ್ತಿ ಮೌಲ್ಯ ನೋಡೋದಾದ್ರೆ 200 ರಿಂದ 210 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಅಪ್ಪು ಅವರಿಗಿದ್ದಂತಹ ಕಾರಿನ ಕ್ರೇಜ್ ಅಶ್ವಿನಿ ಅವರಿಗೂ ಕೂಡ ಇದ್ದು ಇವರು ಆಡಿ Q7 ಟಾಪ್ ಎಂಡ್ ಕಾರನ್ನು ಕೂಡ ಖರೀದಿ ಮಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಅಶ್ವಿನಿ ಅವರ 2ನೇ ಪುತ್ರಿ ವಂದನಾ ರಾಜ್ಕುಮಾರ್ ಅವರು ಕೂಡ ನೂಕಾಸ್ ಕೆಫೆ ಅನ್ನುವಂತಹ ಹೊಸ ಬಿಸ್ನೆಸ್ ನ ಶುರು ಮಾಡಿದ್ದಾರೆ. ಇದು ಒಂದು ಹೋಮ್ ಬೇಕರಿ ಆಗಿದ್ದು ಆನ್ಲೈನ್ ನಲ್ಲೇ ಒಂದು ಆರ್ಡರ್ ನ ತಕೊಂಡು ಡೆಲಿವರಿ ಮಾಡುವಂತಹ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಧೃತಿ ಕೂಡ ಒಳ್ಳೆ ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅಪ್ಪು ಅವರು ಬಿಟ್ಟು ಹೋದಂತಹ ಎಲ್ಲಾ ಜವಾಬ್ದಾರಿಗಳನ್ನ ಅಶ್ವಿನಿ ಅವರು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಅಪ್ಪು ಇವತ್ತು ಭೌತಿಕವಾಗಿ ಇಲ್ಲ ನಿಜ, ಅಂದ್ರೆ ಮಾನಸಿಕವಾಗಿ ತಮ್ಮ ಫ್ಯಾಮಿಲಿವನ್ನ ಎಲ್ಲೋ ಒಂದು ಕಡೆಯಿಂದ ಕಾಯ್ತಾ ಇರೋದಂತೂ ನಿಜ ಅಲ್ವಾ. ಸೊ ದೊಡ್ಡ ಮನೆ ಸೊಸೆಯ ಈ ವಿಡಿಯೋ ನಿಮಗೇನು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.